ಡಿಸಿಎಂ ಡಿಕೆ ಶಿವಕುಮಾರ್ನನ್ನ ಪದ್ಮಶ್ರೀ ಪುರಸ್ಕೃತ ರಾಜಣ್ಣ ಭೇಟಿಯಾದರು. ಪಾಟರಿ ಟೌನ್ ಮೆಟ್ರೋಗೆ ಪುನೀತ್ ರಾಜ್ಕುಮಾರ್ ಹೆಸರಿಡುವಂತೆ ಕೆಎಸ್ ರಾಜಣ್ಣ ಮನವಿ ಮಾಡಿದ್ರು. ಭಕ್ತ ಕುಂಬಾರ ಚಿತ್ರ ಅಲ್ಲೇ ಚಿತ್ರೀಕರಣ ಆಗಿದೆ. ಹೀಗಾಗಿ ಅಲ್ಲಿನ ಮೆಟ್ರೋ ನಿಲ್ದಾಣಕ್ಕೆ ಪುನೀತ್ ರಾಜ್ಕುಮಾರ್ ಹೆಸರಿಡಿ ಅಂತ ಡಿಕೆಶಿ ಬಳಿ ರಾಜಣ್ಣ ಮನವಿ ಮಾಡಿಕೊಂಡ್ರು. ಇದೇ ವೇಳೆ ಡಿಸಿಎಂಗೆ ಭಗವದ್ಗೀತೆ ಕೊಟ್ಟು ರಾಜಣ್ಣ ಆಶೀರ್ವಾದ ಮಾಡಿದ್ರು. ಅಕ್ಟೋಬರ್ ಮುಗಿತಾ ಬಂದರೂ ಕೊಡಗಿನಲ್ಲಿ ಮಳೆ ಮಾತ್ರ ನಿಂತಿಲ್ಲ. ವಿಪರೀತ ಮಳೆಯಿಂದಾಗಿ ಕೊಡಗಿನಲ್ಲಿ ವಿವಿಧ ಬೆಳೆಗಳು ಹಾಳಾಗಿವೆ. ತೀವ್ರ ಮಳೆಗೆ ಮೆಕ್ಕೆಜೋಳ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಮಳೆಗೆ ಬೆಳೆ ಹಾಳಾಗಿದ್ರೂ ಕೃಷಿ ಇಲಾಖೆ ಅಧಿಕಾರಿಗಳು ಬಂದಿಲ್ಲ, ಸರ್ವೆಯನ್ನು ಮಾಡಿಲ್ಲ, ಪರಿಹಾರವೂ ಇಲ್ಲ ಅಂತ ಸುವರ್ಣ ನ್ಯೂಸ್ ಬಳಿ ಅಳಲು ತೋಡ್ಕೊಂಡ್ರು. ಬೆಳೆ ಕಟಾವು ಮಾಡಿದ್ರೆ ಕಟಾವು ಮಾಡುವ ವೆಚ್ಚವೂ ಸಿಗೋದಿಲ್ಲ. ಸರ್ಕಾರ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ರು. ಗದಗ ಜಿಲ್ಲೆಯ ವಿವಿಧ ಶಾಲೆಗಳಿಗೆ ಬಿಸಿ ಊಟಕ್ಕೆ ಕಳಪೆ ಧಾನ್ಯ ಬೆಳೆ ಪೂರೈಕೆ ಮಾಡಲಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಕಳಪೆ ಧಾನ್ಯ ಪತ್ತೆಯಾಗಿದ್ದು, ಬೆಟಗೇರಿಯ 2, 3 ಹಾಗೂ 7 ನಂಬರ್ ಸರ್ಕಾರಿ ಶಾಲೆಗೆ ಕಳಪೆ ಧಾನ್ಯ ಪೂರೈಸಲಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಗೋದಾಮಿನಿಂದ ಧಾನ್ಯಗಳು ಪೂರೈಕೆಯಾಗ್ತಾ ಇದ್ದು, ಕಳಪೆ ಧಾನ್ಯವನ್ನ ಸ್ವಚ್ಛಗೊಳಿಸಲು ಅಡುಗೆ ಸಿಬ್ಬಂದಿ ಹರಸಾಹಸ ಪಡುವಂತಾಗಿದೆ. ವಿಧಾನಸಭಾ ಚುನಾವಣೆಗೆ 2.5 ವರ್ಷ ಬಾಕಿ ಇರುವಾಗಲೇ ಮಹಿಳಾ ಮತದಾರರ ಮನವೊಲಿಸಲು ಯತ್ನವೂ ನಡೀತಾ ಇದೆ. ಬಳ್ಳಾರಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಹುಟ್ಟುಹಬ್ಬದ ನೆಪದಲ್ಲಿ ಮಹಿಳೆಯರಿಗೆ ಕಿಚನ್ ಕಿಟ್ ವಿತರಣೆ ಮಾಡುತ್ತಿದ್ದಾರೆ. 1,10,000 ಕಿಚನ್ ಕಿಟ್ ವಿತರಣೆಗೆ ಶಾಸಕ ಭರತ್ ರೆಡ್ಡಿ ಚಾಲನೆ ನೀಡಿದ್ದು 2,000 ಬೆಲೆ ಬಾಳುವ ಕಿಚನ್ ಕಿಟ್ ಅನ್ನು ನೀಡಲಾಗಿದೆ. ಇದೇ ವೇಳೆ ಮಾತನಾಡಿದ ಶಾಸಕ ನಾರಾ ಭರತ್ ರೆಡ್ಡಿ, ಚುನಾವಣೆ ಮುಂಚೆ ಕುಕ್ಕರ್ ನೀಡಿದ್ದೆ, ಈಗ ಹುಟ್ಟುಹಬ್ಬದ ಹಿನ್ನೆಲೆ ಕಿಚನ್ ಕಿಟ್ ವಿತರಣೆ ಮಾಡ್ತಿರುವೆ. ಮಹಿಳೆಯರು ಮನೆ ಮಗ ಅಂತ ನನಗೆ ಆಶೀರ್ವಾದ ಮಾಡಿದ್ದಾರೆ. 2.5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿರುವೆ. ಉಳಿದ 2.5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡುವೆ ಅಂತ ಭರತ್ ರೆಡ್ಡಿ ತಿಳಿಸಿದರು. ಶಾಲಾ ಶಿಕ್ಷಕರನ್ನ ಸಮೀಕ್ಷೆಗೆ ಬಳಸಿಕೊಳ್ಳದಂತೆ ಆದೇಶ ಇದ್ರೂ ಮತ್ತೆ ಸಮೀಕ್ಷೆ ಮಾಡುವಂತೆ ಶಿಕ್ಷಕರಿಗೆ ಮೆಸೇಜ್ ಬರ್ತಿದ್ಯಂತೆ. ಜಿಬಿಎ ವ್ಯಾಪ್ತಿಯಲ್ಲಿ ಬರುವ ಕೆಲ ಶಿಕ್ಷಕರಿಗೆ ಜಾತಿ ಗಣತಿ ಮಾಡುವಂತೆ ಜಿಬಿಎ ಆಯುಕ್ತರಿಂದ ಮೆಸೇಜ್ ಬಂದಿದ್ದು ಶಿಕ್ಷಕರಲ್ಲಿ ಆತಂಕ ಹುಟ್ಟಿಸಿದೆ. ಆಟೋ ಜನರೇಟೆಡ್ ಮೆಸೇಜ್ನಿಂದ ಶಿಕ್ಷಕರು ಗೊಂದಲದಲ್ಲಿದ್ದಾರೆ. ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದಿದ್ರೆ ನೋ ವರ್ಕ್ ನೋ ಪೇ ಅಂತ ಮೆಸೇಜ್ ಬಂದಿದೆ. ಇದರಿಂದ ಮತ್ತೆ ಸಮೀಕ್ಷೆ ಮಾಡಬೇಕು ಅನ್ನುವ ಗೊಂದಲದಲ್ಲಿ ಶಿಕ್ಷಕರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.